ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30 ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ. ನೂರಾರು ಮನೆಗಳು ಕೊಚ್ಕೊಂಡು ಹೋಗಿರುವಂತದ್ದು, 40 ರಿಂದ 50 ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಮೇಘ ಸ್ಫೋಟದಲ್ಲಿ ಕೊಚ್ಚಿಕೊಂಡು ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಧರಾಲಿಯಲ್ಲಿ ಈ ರೀತಿ ಮೇಘ ಸ್ಫೋಟದಿಂದ ಅವಾಂತರಗಳೇ ಸೃಷ್ಟಿಯಾಗ್ತದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂಗೆ ನದಿ ಯಾವ ಮಟ್ಟಿಗೆ ಉಕ್ಕಿ ಹರಿದಿದೆ ಅಂತ ಹೇಳಿ. ಈ ನದಿಯ ಈ ರೀತಿಯ ರಭಸಕ್ಕೆ 30 ರಿಂದ 40 ಮನೆಗಳೇ ಕೊಚ್ಕೊಂಡು ಹೋಗಿದೆ. ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ, ಏನ್ ಕಥೆನ? ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರಂತೆ. ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಆ ಕಡೆಯಿಂದ ನದಿ ಇದ್ದಕ್ಕಿದ್ದಂಗೆ ಯಾವ ರೀತಿ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಟ್ಟಿಗಿನ ಮೇಘ ಸ್ಫೋಟ. ನದಿಯ ಆ ಕಡೆ ಈ ಕಡೆ ಮನೆಗಳು, ಪಕ್ಕದಲ್ಲಿ ಮಧ್ಯದಲ್ಲಿ ಈ ರೀತಿ ಅತ್ಯಂತ ವೇಗದಿಂದ ರಭಸವಾಗಿ ಇದ್ದಕ್ಕಿದ್ದಂತೆ ಬಂದಂತ ನದಿ. ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30 ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ. ನೂರಾರು ಮನೆಗಳು ಕೊಚ್ಕೊಂಡು ಹೋಗಿರುವಂತದ್ದು, 40 ರಿಂದ 50 ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಮೇಘ ಸ್ಫೋಟದಲ್ಲಿ ಕೊಚ್ಚಿಕೊಂಡು ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಧರಾಲಿಯಲ್ಲಿ ಈ ರೀತಿ ಮೇಘ ಸ್ಫೋಟದಿಂದ ಅವಾಂತರಗಳೇ ಸೃಷ್ಟಿಯಾಗ್ತದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂಗೆ ನದಿ ಯಾವ ಮಟ್ಟಿಗೆ ಉಕ್ಕಿ ಹರಿದಿದೆ ಅಂತ ಹೇಳಿ. ಈ ನದಿಯ ಈ ರೀತಿಯ ರಭಸಕ್ಕೆ 30 ರಿಂದ 40 ಮನೆಗಳೇ ಕೊಚ್ಕೊಂಡು ಹೋಗಿದೆ. ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ, ಏನ್ ಕಥೆನ? ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರಂತೆ. ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಆ ಕಡೆಯಿಂದ ನದಿ ಇದ್ದಕ್ಕಿದ್ದಂಗೆ ಯಾವ ರೀತಿ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಟ್ಟಿಗಿನ ಮೇಘ ಸ್ಫೋಟ. ನದಿಯ ಆ ಕಡೆ ಈ ಕಡೆ ಮನೆಗಳು, ಪಕ್ಕದಲ್ಲಿ ಮಧ್ಯದಲ್ಲಿ ಈ ರೀತಿ ಅತ್ಯಂತ ವೇಗದಿಂದ ರಭಸವಾಗಿ ಇದ್ದಕ್ಕಿದ್ದಂತೆ ಬಂದಂತ ನದಿ. ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30 ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ. ನೂರಾರು ಮನೆಗಳು ಕೊಚ್ಕೊಂಡು ಹೋಗಿರುವಂತದ್ದು, 40 ರಿಂದ 50 ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಮೇಘ ಸ್ಫೋಟದಲ್ಲಿ ಕೊಚ್ಚಿಕೊಂಡು ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಧರಾಲಿಯಲ್ಲಿ ಈ ರೀತಿ ಮೇಘ ಸ್ಫೋಟದಿಂದ ಅವಾಂತರಗಳೇ ಸೃಷ್ಟಿಯಾಗ್ತದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂಗೆ ನದಿ ಯಾವ ಮಟ್ಟಿಗೆ ಉಕ್ಕಿ ಹರಿದಿದೆ ಅಂತ ಹೇಳಿ. ಈ ನದಿಯ ಈ ರೀತಿಯ ರಭಸಕ್ಕೆ 30 ರಿಂದ 40 ಮನೆಗಳೇ ಕೊಚ್ಕೊಂಡು ಹೋಗಿದೆ. ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ, ಏನ್ ಕಥೆನ? ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರಂತೆ. ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಆ ಕಡೆಯಿಂದ ನದಿ ಇದ್ದಕ್ಕಿದ್ದಂಗೆ ಯಾವ ರೀತಿ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಟ್ಟಿಗಿನ ಮೇಘ ಸ್ಫೋಟ. ನದಿಯ ಆ ಕಡೆ ಈ ಕಡೆ ಮನೆಗಳು, ಪಕ್ಕದಲ್ಲಿ ಮಧ್ಯದಲ್ಲಿ ಈ ರೀತಿ ಅತ್ಯಂತ ವೇಗದಿಂದ ರಭಸವಾಗಿ ಇದ್ದಕ್ಕಿದ್ದಂತೆ ಬಂದಂತ ನದಿ. ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30 ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ. ನೂರಾರು ಮನೆಗಳು
ಕೊಚ್ಕೊಂಡು ಹೋಗಿರುವಂಥದ್ದು, 40ರಿಂದ 50 ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಮೇಘ ಸ್ಫೋಟದಲ್ಲಿ ಕೊಚ್ಚಿಕೊಂಡು ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ದರಾಲಿಯಲ್ಲಿ ಈ ರೀತಿ ಮೇಘ ಸ್ಫೋಟದಿಂದ ಅವಾಂತರಗಳೇ ಸೃಷ್ಟಿಯಾಗ್ತದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂಗೆ ನದಿ ಯಾವ ಮಟ್ಟಿಗೆ ಉಕ್ಕಿ ಹರಿದಿದೆ ಅಂತ ಹೇಳಿ. ಈ ನದಿಯ ಈ ರೀತಿಯ ರಭಸಕ್ಕೆ 30ರಿಂದ 40 ಮನೆಗಳೇ ಕೊಚ್ಕೊಂಡು ಹೋಗಿದೆ. ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ, ಏನ್ ಕಥೆನ? ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರಂತೆ. ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಆ ಕಡೆಯಿಂದ ನದಿ ಇದ್ದಕ್ಕಿದ್ದಂಗೆ ಯಾವ ರೀತಿ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಟ್ಟಿಗಿನ ಮೇಘ ಸ್ಫೋಟ. ನದಿಯ ಆ ಕಡೆ ಈ ಕಡೆ ಮನೆಗಳು, ಪಕ್ಕದಲ್ಲಿ ಮಧ್ಯದಲ್ಲಿ ಈ ರೀತಿ ಅತ್ಯಂತ ವೇಗದಿಂದ ರಭಸವಾಗಿ ಇದ್ದಕ್ಕಿದ್ದಂತೆ ಬಂದಂತ ನದಿ. ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ. ನೂರಾರು ಮನೆಗಳು ಕೊಚ್ಕೊಂಡು ಹೋಗಿರುವಂಥದ್ದು, 40ರಿಂದ 50 ಪ್ರವಾಸಿಗರು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಮೇಘ ಸ್ಫೋಟದಲ್ಲಿ ಕೊಚ್ಚಿಕೊಂಡು ಹೋದ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ದರಾಲಿಯಲ್ಲಿ ಈ ರೀತಿ ಮೇಘ ಸ್ಫೋಟದಿಂದ ಅವಾಂತರಗಳೇ ಸೃಷ್ಟಿಯಾಗ್ತದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದಂಗೆ ನದಿ ಯಾವ ಮಟ್ಟಿಗೆ ಉಕ್ಕಿ ಹರಿದಿದೆ ಅಂತ ಹೇಳಿ. ಈ ನದಿಯ ಈ ರೀತಿಯ ರಭಸಕ್ಕೆ 30ರಿಂದ 40 ಮನೆಗಳೇ ಕೊಚ್ಕೊಂಡು ಹೋಗಿದೆ. ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ, ಏನ್ ಕಥೆನ? ಪ್ರವಾಸಿಗರು ಕೂಡ ನಾಪತ್ತೆಯಾಗಿದ್ದಾರಂತೆ. ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಆ ಕಡೆಯಿಂದ ನದಿ ಇದ್ದಕ್ಕಿದ್ದಂಗೆ ಯಾವ ರೀತಿ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಟ್ಟಿಗಿನ ಮೇಘ ಸ್ಫೋಟ. ನದಿಯ ಆ ಕಡೆ ಈ ಕಡೆ ಮನೆಗಳು, ಪಕ್ಕದಲ್ಲಿ ಮಧ್ಯದಲ್ಲಿ ಈ ರೀತಿ ಅತ್ಯಂತ ವೇಗದಿಂದ ರಭಸವಾಗಿ ಇದ್ದಕ್ಕಿದ್ದಂತೆ ಬಂದಂತ ನದಿ. ಉತ್ತರಾಖಂಡ ಧರಾಲಿಯಲ್ಲಿ ಭೀಕರ ಮೇಘ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆ ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೀರ್ಗಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಅವಾಂತರವೇ ಸೃಷ್ಟಿ ಆಗ್ತಾ ಇದೆ. ಈ ರೀತಿಯ ಮೇಘ ಸ್ಫೋಟಕ್ಕೆ 30ರಿಂದ 40 ಮನೆಗಳು ಕೊಚ್ಕೊಂಡು ಹೋಗಿದೆ.